ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೋ ಅಪ್ಪಯ್ಯ ಇವತ್ತು ಸರಿಯಾಗಿ ಊಟನೇ ಮಾಡಿನ ಅಲ್ವೇನವಾ? ಹೌದು ಕಣ, ಯಾಕೋ 2 ದಿನದಿಂದ ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ. ಅಜ್ಜಿನೂ ಬಸಿ ಸಾರು ಬಿಡು. ಸಿದ್ದು, ಏನವ? ನಿಂಗಿಷ್ಟ ಅಂತ ಕೋಳಿ ಸಾರು ಮಾಡಿದ್ದೀನಿ, ಊಟ ಮಾಡಬಾರೋ? ನಂಗೆ ಬೇಡ ಕಣವ. ಯಾಕೋ ಬೇಡ? ಹೊಟ್ಟೆ ಸರಿ ಇಲ್ವಾ? ಹಂಗೆಲ್ಲ ಏನೂ ಇಲ್ಲ. ನಾನು ಹೊಸ ದಿನ ಈ ಚಿಕನು ಮಟನು ಎಲ್ಲ ತಿನ್ನಕ್ಕಿಲ್ಲ. ಏಯ್, ಇದೆಲ್ಲ ಹಿಂಗಂತ ಇದೆಯೇ? ಮನೇಲಿ ಕೋಳಿ ಸಾರು ಬಾಡಿನ ಹೆಸರು ಮಾಡಿದ್ರೆ ತಂಗ್ಳ ಇದ್ರು ನನಗೆ ಮಡಗವ, ಯಾರಿಗೂ ಕೊಡ್ಬೇಡ, ನಾನೇ ತಿಂತೀನಿ ಅಂತಿದ್ದೆ. ಈಗ ನೋಡ್ರಿ ಯಾಕೆ ಹಿಂಗೆ ಹೇಳ್ತಾ ಇದ್ದಿ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಯಾಕೋ ಸಿದ್ದು? ಅವ ಮೇಡಮ್ ಅವ್ರ ವ್ರತ ಮುಗಿಯೋ ಗಂಟ ನಾನೇನು ತಿನ್ನೋದಿಲ್ಲ. ಅವ್ರೇನು ತಿಂತಾರೋ ನಾನು ಅದನ್ನೇ ತಿಂತೀನಿ. ಅವಳು ವ್ರತ ಮಾಡ್ತಿದ್ದಾಳೆ, ಪಥ್ಯದಲ್ಲಿದ್ದಾಳೆ, ಅದಕ್ಕೆ ನೀನ್ ಯಾಕೋ ತಿಂದೆ ಕೂತಿರ್ತೀಯ? ನೀನೇ ಹೇಳ್ದಲ್ವಾ ಅವ್ರು ಇದೆಲ್ಲ ಮಾಡ್ತಾ ಇರೋದು ನನಗೋಸ್ಕರ ಅಂತ. ನಾನು ಚೆಂದಾಗಿರ್ಬೇಕು ಅಂತ ಅವ್ರು ಇಷ್ಟೆಲ್ಲ ಕಷ್ಟಪಡುವಾಗ ನಾನು ಮಾತ್ರ ಎಲ್ಲನೂ ಉಣ್ಕೊ ತಿನ್ಕೊ ಸುಖವಾಗಿರೋದಕ್ಕೆ ನಂಗೆ ಮನಸ್ಸೇ ಬತ್ತಲ್ಲ ಕಣವ. ನಾನು ಅವ್ರು ಮಾಡಿರೋ ಗಂಜಿ ಕುಡ್ದಿದ್ದೀನಿ, ನೀವು ಊಟ ಮಾಡಿ. ನಂಗೆ ಇದೆಲ್ಲ ಏನೂ ಬೇಡ. ಸಿದ್ದು, ಅವಳು ತಿನ್ನಲ್ಲ ಅಂತ ಹೇಳ್ಬಿಟ್ಟು ನೀನ್ ತಿಂದೇ ಇದ್ರೆ ಸ್ವರ್ಗ ಹೋಗ್ತೀಯ ಕಣೋ. ಏನು ತಿಂದೆ ಮೇಡಮ್ ಅವರು ಸ್ವರ್ಗ ಇರ್ತಾರೆ ಅಲ್ವೇನವಾ? ನಾನು ಮಾತ್ರ ಹೆಂಗೆ ನೆಮ್ಮದಿಯಾಗಿ ತಿನ್ಕೊಂಡಿರೋಕ್ಕಾದದು? ಇನ್ಮೇಲೆ ಮೇಡಮ್ ಅವ್ರು ಏನು ತಿಂತಾರೋ ನಾನು ಅದನ್ನೇ ತಿಂತೀನಿ. ಅವ್ರು ಗಂಜಿ ಕುಡಿದ್ರೆ ನಾನು ಗಂಜಿ ಕುಡಿತೀನಿ, ಅವ್ರು ಅನ್ನ ತಿಂದರೆ ನಾನು ಅನ್ನನೇ ತಿಂತೀನಿ. ನೀವಾದ್ರೂ ಒಂದು ಸ್ವಲ್ಪ ಸಿದ್ದು ಬುದ್ಧಿ ಹೇಳಿ. ನೀವಿಬ್ರು ತಿಂತಾ ಇರಿ, ನಾನು ಹೋಗಿ ಅವನಿಗೊಂದು ಲೋಟ ಹಾಲು ಕೊಟ್ಟು ಬರ್ತೀನಿ. ಯಾಕೋ ಸಿದ್ದು, ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಯಾಕೋ ಮಲಗ್ತಿದ್ಯಾ? ಒಳಗೋಗಿ ಮಂಚದಲ್ಲಿ ಮಲ್ಕೋ, ನೆಲ ತಣ್ಣಗಿದೆ, ಥಂಡಿ ಆಗ್ಬಿಡುತ್ತೆ ಕಣೋ. ಅವ ಮೇಡಮ್ ಅವರು ತಣ್ಣೀರು ಸ್ನಾನ ಮಾಡ್ತವ್ರೆ, ನೆಲದ ಮೇಲೆ ಮಲಿಕತ್ತವ್ರೆ. ಅವ್ರಷ್ಟು ಕಷ್ಟಪಡ್ತಿರ್ಬೇಕಾದ್ರೆ ನಾನು ಮಾತ್ರ ನೆಮ್ಮದಿಯಾಗಿ ಹೆಂಗ ಹಾಸಿಗೆ ಮೇಲೆ ಮಲಿಕನೆ? ಏನಾಗೋದಿಲ್ಲ ಬಿಡು, ನಾನು ಇಲ್ಲೇ ಮನಿಕತ್ತೀನಿ. ಹೇ ಸಿದ್ದು, ನೀನು ಮಾಡ್ತಿರೋದು ಸರಿ ಅನ್ನಿಸ್ತಿದ್ಯಾ ನಿನಗೆ? ಅತಿ ಅನ್ನಿಸ್ತಿಲ್ವಾ? ಅವಳು ಮಾಡಿದ್ದೇ ಮಾಡೋದು, ಅವಳು ತಿನ್ನಿದ್ದೇ ತಿಂದರೆ ಹೇಗೋ? ಅವ ಅಪ್ಪಾಜಿ ಏನಾದ್ರು ಇದೇ ಥರ ವ್ರತ ಮಾಡ್ತಿದ್ದು, ಅವ್ರೇನಾದ್ರು ನೆಲದ ಮೇಲೆ ಮಲಿಕಂಡ್ರೆ ನೀನು ಆರಾಮಾಗಿ ಹಾಸಿಗೆ ಮೇಲೆ ಮಲಿಕತ್ತಿದ್ದ? ಇಲ್ಲ ತಾನೆ? ಇದು ಹಂಗೆ ಕಣವ. ತಾಳಿ ಅನ್ನೋದು ಆಟದ ವಸ್ತು ಅಲ್ಲ. ದೇವರದನ್ನು ನಮ್ಮ ಕೈಯಲ್ಲಿ ಇದೊಬ್ರು ಕುತ್ತಿಗೆ ಕಟ್ಟಿಸ್ತಾನೆ ಅಂದರೆ ಅದು ಅದು ಹುಡುಗಾಟ ಅಂತೂ ಅಲ್ಲ ಅಲ್ವೇನವ? ಅವ್ರ ಕಷ್ಟ ಸುಖ ಎಲ್ಲ ನಮ್ಮದೇ. ಅವ್ರನ್ನ ಕಷ್ಟಕ್ಕೆ ಬಿಟ್ಬಿಟ್ಟು ನಾವು ಮಾತ್ರ ಸುಖವಾಗಿರ್ತೀವಿ ಅಂದರೆ ಅದು ಎಂಥ ದಾಂಪತ್ಯ ಆದದವ? ಛೇ, ನಿನಗೆ ಬುದ್ಧಿ ಹೇಳೋಕ್ಕಾಗಲ್ಲ. ತಗೋ, ಹಾಲಾದರೂ ಕುಡಿ. ಬೇಡ ಕಣವ, ನಂಗೆ ಹಸಿವಿಲ್ಲ. ಟೈಮ್ ಆಯ್ತದೆ, ನೀನು ಹೋಗಿ ಮನಿಕೋ. ನಾನು ಬಟ್ಟೆ ಬದಲಾಯಿಸ್ಕೊಂಡು ಬೆಡ್ಶೀಟ್ ತೊಗೊಂಬಂದು ಇಲ್ಲೇ ಮನಿಕೋತೀನಿ. ತಾಳಿ ಬಗ್ಗೆ, ದಾಂಪತ್ಯದ ಬಗ್ಗೆ ನನಗೆ ಪಾಠ ಮಾಡಕ್ಕೆ ಹೊರಟಿದ್ದಾನೆ. ಅಯ್ಯೋ, ಇವನಿಗೆ ಹೇಗೆ ಬುದ್ಧಿ ಕಲಿಸೋದೋ ನನಗೆ ಗೊತ್ತಾಗ್ತಿಲ್ಲ. ಅತ್ತೆ, ಸಿದ್ದು ಹಾಲು ಕುಡಿದೆ ಹಾಗೆ ಹೋಗ್ಬಿಟ್ನಾ? ಹೌದಮ್ಮ, ಹಾಲು ಬೇಡವಂತೆ, ಈ ಚಾಪೆಯಲ್ಲೇ ಮಲಗ್ತಾನಂತೆ. ಇದು ಹೀಗೆ ಮುಂದುವರೆದ್ರೆ ಎಲ್ಲಿಗೋಗಿ ಮುಟ್ಟುತ್ತೋ ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ. ಚಿಂತೆ ಮಾಡಬೇಡಿ ಅತ್ತೆ, ಇನ್ನು ಎಷ್ಟು ದಿವಸ ಅಂತ ಹಿಂಗೆ ಆಡ್ತಿರ್ತಾನೆ ಹೇಳಿ. ನಾನು ಇದಕ್ಕೆ ನಾಳೆ ಒಂದು ಹೊಸ ಐಡಿಯಾ ಮಾಡ್ತೀನಿ. ನೀವೇನು ಯೋಚನೆ ಮಾಡಿ, ಬನ್ನಿ ಬನ್ನಿ ಅತ್ತೆ. ಜಾನು,
ಏನಾಯಿತು? ಯಾಕೆ ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ವಿಶ್ವ, ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಹೇಳಿ ಅದೆಷ್ಟು ಸುಳ್ಳು ಹೇಳಿ ಅದೆಷ್ಟು ಮೋಸ ಮಾಡಿದ್ರು. ಅದನ್ನ ನೆನೆಸ್ಕೊಂಡ್ರೆ ನನಗಿನ್ನೂ ಅರಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಈ ಜಗತ್ತೇ ಹಾಗಲ್ವಾ ಜಾನು? ಪ್ರೀತಿಯನ್ನು ಮುಖವಾಡ ಇಟ್ಕೊಂಡು ಮೋಸ ಮಾಡ್ತಾರೆ. ಸುಮ್ಮನೆ ಬಂದರೆ ಯಾರೂ ನಂಬಲ್ವಲ್ಲ, ಅದಕ್ಕೆ ಪ್ರೀತಿಯನ್ನು ಮುಖವಾಡ ಇಟ್ಕೊಂಡು ನಂಬಿಸೋದು. ಇವಾಗ ಆಗಿರೋದನ್ನೆಲ್ಲ ಇವಾಗ ನೆನೆಸ್ಕೊಂಡ್ರು ಮೈಯೆಲ್ಲ ನಡ್ಗುತ್ತೆ ಕಣೋ, ಅಷ್ಟು ಭಯ ಆಗುತ್ತೆ. ಎಂಥ ಮಂಚ ಅವನು! ಕಟ್ಕೊಂಡು ಹೆಂಡತಿಗೆ ಇಷ್ಟೆಲ್ಲ ಮಾಡಿದ್ದಾನೆ ಅಂತಂದರೆ ಇನ್ನು ಬೇರೆಯವ್ರಿಗೆ ನಿಯತ್ತಾಗಿರ್ತಾನೆ. ಅದೆಷ್ಟು ಸುಳ್ಳು ಹೇಳಿದ್ದಾರೆ ಗೊತ್ತಾ? ಕಣ್ಣೆದ್ರಿಗೇನೆ ವೆಂಕಿ ಅಣ್ಣನ ಫೋಟೋ ತೋರಿಸಿದ್ರೆ ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋ ಥರ ಆಡಿದ್ರು. ಅದಕ್ಕೆ ನಾವು ವೆಂಕಿ ಅಣ್ಣನ ಆದಷ್ಟು ಬೇಗ ಮೀಟ್ ಮಾಡಬೇಕು. ವಿಷಯ ಏನು ಅಂತ ಗೊತ್ತಾಗುತ್ತೆ. ಕರೆಕ್ಟು. ನಿನಗೆ ವೆಂಕಿ ಅಣ್ಣನ ಹತ್ರ ಈ ವಿಷಯ ಮಾತಾಡೋ ಧೈರ್ಯ ಇದೆಯಾ? ಇಲ್ಲಪ್ಪ, ನನ್ನಿಂದ ಆಗಲ್ಲ, ಸಾಧ್ಯನೇ ಇಲ್ಲ. ಅದು ಈ ಪರಿಸ್ಥಿತಿಯಲ್ಲಿ. ಅವನಿಗೇನಾದರೂ ಈ ವಿಷಯ ಎಲ್ಲ ಗೊತ್ತಾದರೆ ತುಂಬಾ ನೊಂದ್ಕೋತಾನೆ. ಸರಿ ಆಯಿತು, ಇದನ್ನೆಲ್ಲ ನಾನು ನೋಡ್ಕೋತೀನಿ. ಆದರೆ ನನಗಿದನ್ನೆಲ್ಲ ನಿಧಾನವಾಗಿ ಯೋಚನೆ ಮಾಡಿದ್ರೆ ಬೇರೆ ಏನೋ ಇದೆ ಅಂತ ಅನ್ನಿಸ್ತಿದೆ ಜಾನು. ವೆಂಕಿ ಅಣ್ಣ ಮತ್ತು ಜಯಂತ್ ಅವರು ಫ್ರೆಂಡ್ಸ್ ಅನ್ನೋದಂತೂ ನಿಜ. ಆದರೆ ಅವರಿಬ್ಬರು ಯಾಕೆ ದೂರ ಆದರು? ಅವರಿಬ್ಬರ ಮಧ್ಯೆ ಏನು ನಡೀತು? ಇದನ್ನೆಲ್ಲ ನಾವು ಆದಷ್ಟು ಬೇಗ ತಿಳ್ಕೋಬೇಕು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಹೌದು ವಿಶ್ವ, ನೀನು ಹೇಳೋದು ಸರಿ. ಸರಿ ಆಯಿತು, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀನು ಹೀಗೆ ಯೋಚನೆ ಮಾಡಿಕೊಂಡು ಡಲ್ಲಾಗಿರ್ಬೇಡ. ಈ ಕಷ್ಟ ಎಲ್ಲ ತುಂಬ ದಿನ ಇರಲ್ಲ ಜಾನು. ನಿನಗೆ ನಿನ್ನ ನೆಮ್ಮದಿ ಸಿಗುತ್ತೆ, ಸಿಗಬೇಕು. ನೀನು ಇದೇ ಥರ ಯೋಚನೆ ಮಾಡ್ಕೊಂಡಿದ್ರೆ ಯಾವಾಗ ನೆಮ್ಮದಿಯಾಗಿರ್ತೀಯ ಜಾನು? ವಿಶ್ವ, ಹಾಂ ಇಲ್ಲ ಮಗ, ಇಲ್ಲ ಮನೇಲೇ ಇದ್ದೆ. ಹಾಂ ಮಗ, ಸರಿ ಮಗ, ನಾನು ಆಮೇಲೆ ಮಾಡ್ತೀನಿ. ಹೇಳ್ತಾನು? ಏನು ಏನೋ ಜಾನು ಅಂತ ಮಾತಾಡ್ತಿದ್ದೆ, ಏನು ವಿಷಯ? ಅದು ಏನಿಲ್ಲ, ನನ್ನ ಫ್ರೆಂಡ್ ಜೊತೆಗೆ ಕ್ಯಾಶುವಲ್ ಆಗಿ ಮಾತಾಡ್ತಿದ್ದೆ. ಜಾನು ವಿಷಯ ಬಂತು, ಅವನಿಗೆ ಹೇಳ್ತಿದ್ದೆ. ಅಲ್ಲ ಕಣೋ, ಅವಳೇ ಇಲ್ಲ ಅಂತಂದ್ಮೇಲೆ ಅವಳ ಬಗ್ಗೆ ಏನು ಮಾತು? ನಾನು ಏನೋ ಮಾತಾಡ್ತಿದ್ದೆ ಕಣೆ, ಅದೆಲ್ಲ ನಿನಗೆ ಯಾಕೆ? ಸುಮ್ಮನೆ ತಲಾಟೆ ಮಾಡಬೇಡ. ಹೆಂಗಾಡ್ತಾನೆ ನೋಡು. ಚಂದನ ಅವರೇ, ಅವ್ನು ನಿಜವಾಗ್ಲೂ ಫೋನಲ್ಲಿ ಮಾತಾಡ್ತಿದ್ನಾ? ನಾನೇನೋ ನಿಮ್ಮ ಹತ್ರ ಮಾತಾಡ್ತಿದ್ದ ಅಂದ್ಕೊಂಡೆ. ನನ್ನ ಹತ್ರ ಯಾಕೆ ಮಾತಾಡ್ತಾರೆ? ಅವರು ನೀರು ಕುಡಿಯೋಕ್ಕೆ ಅಂತ ಇಲ್ಲಿ ಬಂದಿದ್ದರು, ಹಾಗೆ ಅಲ್ಲಿ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಿದ್ರು ಅಷ್ಟೇ. ತಗೊಳ್ಳಿ, ನೀರು ಕುಡೀರಿ. ಲಕ್ಷ್ಮೀ